ಈಗ ಯಾಕೆ ಕನ್ನಡ ಸಾಹಿತ್ಯ ಅನ್ನೋದನ್ನ ಒಂದು ಸ್ವಾತಂತ್ರ್ಯ ಹೋರಾಟ ಅಂತ ಕರಿತೀನಿ ಅಂದರೆ, ಆರಂಭದ ದಿನಗಳಿಂದ ಕನ್ನಡ ಸಾಹಿತ್ಯ ಒಂದಲ್ಲ ಒಂದು ಭಾಷೆಯ ಪ್ರಭಾವಕ್ಕೆ ಒಳಗಾಗ್ತಾ ಬಂದಿದೆ. ಆರಂಭದಲ್ಲಿ ಸಂಸ್ಕೃತದ ಪ್ರಭಾವ ಇತ್ತು. ಪಂಪ ಏನು ಮಾಡ್ತಾನೆ, 10ನೇ ಶತಮಾನದ ಕವಿ ಪಂಪ ಮಹಾಕವಿ ಸಂಸ್ಕೃತವನ್ನು ಮಾರ್ಗ ಅಂತ ಕರಿತಾನೆ, ಕನ್ನಡವನ್ನು ದೇಸಿ ಅಂತ ಕರಿತಾನೆ. ಮಾರ್ಗವನ್ನು ಬಳಸ್ತಾನೆ, ದೇಸಿಯನ್ನು ಬಳಸ್ತಾನೆ ಅವನು. ಅಂದರೆ ದೇಸೀಯತೆ ಬಹಳ ಮುಖ್ಯ ಅಂತ ಮೊದಲು. ಅಂದರೆ ಮಾರ್ಗದಿಂದ, ಸಂಸ್ಕೃತದಿಂದ ಬಿಡುಗಡೆಗೊಳ್ಳಬೇಕು, ಕನ್ನಡದ ದೇಸಿಯನ್ನು ಬಳಸಬೇಕು, ಅದೊಂದು ಸ್ವಾತಂತ್ರ್ಯ, ಅದರಿಂದ ಬಿಡುಗಡೆಗೊಳ್ಳೋದು. 11ನೇ ಶತಮಾನದಲ್ಲಿ ಒಬ್ಬ ಕವಿ ಬರ್ತಾನೆ, ನೈಸೇನ ಅಂತ ಹೇಳಿ. ಆತ ಬರಿತಾನೆ, ಬೆರಸಲ್ಕೆ ತಕ್ಕುದೇ ಘೃತಮುಮಂ ತೈಲಮುಮಂ ಅಂತಾನೆ. ತೈಲ ಮತ್ತು ತುಪ್ಪ, ಎಣ್ಣೆ ಮತ್ತು ತುಪ್ಪನೆಲ್ಲಾದರೂ ಬೆರೆಸೋಕ್ಕಾಗತ್ತೇನ್ರಿ? ತುಪ್ಪ ಬಳಸ್ರಪ್ಪ, ಎಣ್ಣೆ ಎಣ್ಣೆ ಬಳಸಿ ಅಂತಾನೆ. ಅಂದರೆ ಸಂಸ್ಕೃತ ಯಾಕೆ ಬೆರೆಸ್ತೀರಿ ನೀವು? ಅದರಿಂದ ಈ ಕಡೆ ಬನ್ನಿ, ಸಂಸ್ಕೃತದಲ್ಲಿ ಬರೆಯೋರು ಅದರಲ್ಲಿ ಬರ್ಕೊಳ್ಳಿ, ನಾವು ಕನ್ನಡದಲ್ಲಿ ಬರೆಯೋಣ, ಎರಡೂ ಬೆರೆಸೋಕ್ಕೆ ಹೋಗಬೇಡಿ ಅಂತ ಹೇಳಿ ಕನ್ನಡ ಪರವಾದ್ದನ್ನು ಹೇಳ್ತಾನೆ. ಅಂದರೆ ಮತ್ತೆ ಬಿಡುಗಡೆಗೊಳ್ಬೇಕು ಅಲ್ಲಿಂದ. ಆಮೇಲೆ ಆಂಡಯ್ಯ ಅಂತ ಬರ್ತಾನೆ 13ನೇ ಶತಮಾನದಲ್ಲಿ ಒಬ್ಬ ಕವಿ. ಕಬ್ಬಿಗರ ಕಾವ ಅಂತ ಒಂದು ಕಾವ್ಯ ಬರೀತಾನೆ. ನಾನು ಸಂಸ್ಕೃತ ಪದನೇ ಬಳಸಲ್ಲ, ಎಲ್ಲನೂ ಕನ್ನಡನೇ ಬಳಸ್ತೀನಿ ಅಂಥೇಳಿ ತದ್ಭವಗಳು ಅಂತ ಸೃಷ್ಟಿ ಮಾಡ್ತಾನೆ ಅವನು. ನೀವು ಸಾಮಾನ್ಯ ಶಾಲಾ ದಿನಗಳಲ್ಲಿ ಓದುವಾಗ ತತ್ಸಮ ತದ್ಭವ ಅಂತ ಬರುತ್ತೆ. ತತ್ಸಮ ಅನ್ನೋದು ಸಂಸ್ಕೃತ ಪದ ಆಗಿರುತ್ತೆ, ಅದಕ್ಕೆ ಕನ್ನಡದ ಒಂದು ಪದ. ಕಾವ್ಯ, ಇವನು ಕಾವ್ಯ ಅಂತ ಕರೆಯಲ್ಲ, ಕಬ್ಬ ಅಂತಾನೆ. ಮುಖ ಅಂತ ಕರೆಯಲ್ಲ, ಮೊಗ ಅಂತಾನೆ. ಸುಖ ಅಂತ ಕರೆಯಲ್ಲ, ಸ್ವಗ ಅಂತಾನೆ. ಈ ರೀತಿ ತದ್ಭವಗಳನ್ನು ಸೃಷ್ಟಿ ಮಾಡಿ ಸಂಸ್ಕೃತದವರು ಅವರ ಬರ್ಕೊಳ್ರಿ, ನಾವು ಹೊಸದಾಗಿ ಕನ್ನಡ ಕಟ್ಟೋಣ ಅಂದರೆ ಸ್ವಾತಂತ್ರ್ಯ ಗಳಿಸುವ ಪ್ರಕ್ರಿಯೆ ಇದು. ಸೊ ಮುಂದೇನಾಯಿತು ಅಂತ ಅಂದರೆ, ಮುದ್ದಣ ಅನ್ನೋ ಒಬ್ಬ ಕವಿ ಬರ್ತಾನೆ, ಅವನು ಬೇರೆ ರೀತಿ ಹೇಳ್ತಾನೆ. ಅಂದರೆ ಸಂಸ್ಕೃತ ಬಳಸಿರೋ ತಪ್ಪಲ್ಲ, ಆದರೆ ಅದು ನಮ್ಮ ಕಾಂತಿಯನ್ನು ಹೆಚ್ಚಿಸುವಂತೆ ಇರಬೇಕಷ್ಟೇ, ಅದೇ ಆವರಿಸ್ಕೊಳ್ಬಾರ್ದು ಅಂತ. ಸೊ ಈ ವಿವೇಕ ಎಲ್ಲ ಬೆಳೀತು. ಆಧುನಿಕ ಸಂದರ್ಭಕ್ಕೆ ಬನ್ನಿ. ಕುವೆಂಪು ಅವರು ಹೇಳಿದರು, ರಾಜನುಡಿಯೊಂದೊಂದು, ರಾಷ್ಟ್ರನುಡಿಯೊಂದೊಂದು, ದೇವನುಡಿಯೊಂದೊಂದು ಹತ್ತಿ ಜಗ್ಗಿ ನಿಟಿಲೆಂದು ಮುದಿಮೂಳೆ ಮುರಿಯುತ್ತಿದೆ ಕನ್ನಡಮ್ಮನ ಬೆನ್ನು ಬಳುಕಿ ಬಗ್ಗಿ ಅಂದರು. ಒಂದು ರಾಜನುಡಿ ಅಂತ ಹೇಳ್ತಾರೆ, ಇಂಗ್ಲೀಷನ್ನು ರಾಷ್ಟ್ರನುಡಿ ಅಂತಾರೆ, ಹಿಂದಿಯನ್ನು. ಆ್ಯಕ್ಚುಲಾಗಿ ನಮ್ಮ ಸಂವಿಧಾನದ ಪ್ರಕಾರ ಯಾವುದು ರಾಷ್ಟ್ರಭಾಷೆ ಅಲ್ಲ, ಹಿಂದಿಯೂ ರಾಷ್ಟ್ರಭಾಷೆ ಅಲ್ಲ. ಹಾಗಂತಾರೆ ಅಷ್ಟೇನೆ. ಹಾಗಾಗಿ ಒಂದು ಕಡೆ ಸಂಸ್ಕೃತ, ಒಂದು ಕಡೆ ಇಂಗ್ಲೀಷು, ಇನ್ನೊಂದು ಕಡೆ ಹಿಂದಿ, ಇವೆಲ್ಲ ಬಂದು ಕನ್ನಡಮ್ಮನ ಬೆನ್ನ ಮೇಲೆ ಕೂತ್ಬಿಟ್ಟಿವೆ ಅಂತ ಹೇಳ್ತಾರೆ. ಅದರಿಂದ ವಿಮೋಚನೆಗೊಳ್ಬೇಕಲ್ಲ. ವಿಮೋಚನೆಗಳನ್ನು ಕನ್ನಡದಲ್ಲೇ ಬರೆದ್ರಲ್ಲ. ಕುವೆಂಪು ಬರೆದರು, ಬೇಂದ್ರೆ ಬರೆದರು, ನರಸಿಂಹಸ್ವಾಮಿ, ಪೂತಿನ, ಕಾರಂತ ಎಲ್ಲ, ಲಂಕೇಶು, ತೇಜಸ್ವಿ, ಅಡಿಗ, ಏನು ದೊಡ್ಡ ಸಾಲೆ ಇದೆಯಲ್ಲ, ಎಲ್ಲರೂ ಬರ್ಕೊಂಬಂದ್ರಲ್ಲ. ಅಂದರೆ ನೀವು ಸಂಸ್ಕೃತದ ಪ್ರಭಾವ, ಸಂಸ್ಕೃತದ ಹಿಡ್ತಾ ಇದೆಯಾ, ತಪ್ಪಿಸ್ಕೊಂಡು ನಾವು ಸ್ವಾತಂತ್ರ್ಯರಾಗ್ತೀವಿ. ಇಂಗ್ಲೀಷಿನ ಹಿಡ್ತಾ ಇದೆಯಾ, ಅದರಿಂದ ಹೊರಗಡೆ ಬಂದು ನಾವು ಕನ್ನಡದಲ್ಲಿ ಬರಿತೀವಿ. ಹಿಂದಿ ಹಿಡ್ತಾ ಇದೆಯಾ, ಅದರಿಂದ ಹೊರಗಡೆ ಬಂದು ಕನ್ನಡದಲ್ಲಿ ಬರಿತೀವಿ. ಇದೇ ಸ್ವಾತಂತ್ರ್ಯ ಹೋರಾಟ. ಹಾಗಾಗಿ ಕನ್ನಡ ಸಾಹಿತ್ಯದ ಸೃಷ್ಟಿ ಅನ್ನೋದೇ ಒಂದು ಸ್ವಾತಂತ್ರ್ಯ ಹೋರಾಟ ಅಂತ ಒಂದು ಹೊಸ ಪರಿಕಲ್ಪನೆಯನ್ನು ನಾನು ಕೊಟ್ಟಿದ್ದುಂಟು.